ಯುಗಾದಿ ಹೆಸರು ಹೇಳ್ದಂಗೆ ಯುಗದ ಆದಿ ಅಂತ. ಬಟ್ ಆದ್ರೆ ಇಲ್ಲಿ ಯುಗ ಅಂದ್ರೆ ಒಂದು ನಾವು ಮುಂಚೆ ಮಾತಾಡೋದು ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಅಲ್ಲ. ಯುಗ ಅನ್ನೋದು ಒಂದು ಟೈಮ್ ಪೀರಿಯಡ್. ಸೊ ಒಂದು ಹೊಸ ಟೈಮ್ ಪೀರಿಯಡ್ ಶುರುವಾಗ್ತಿದೆ, ಆದಿ ಅಂತ, ಯುಗ ಆದಿ ಅಂತ. ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ಉಗಾದಿ ಅಂತಾನು ಅಂತಾರೆ, ಆಕ್ಚುಲ್ ವರ್ಡ್ ಯುಗಾದಿ. ಸೊ ಇದು ಮೇಯ್ನ್ ಆಗಿ ನಮ್ಮ ಕೇರಳ, ತಮಿಳ್ನಾಡು, ಕೇರಳದಲ್ಲಿಲ್ಲ, ತಮಿಳ್ನಾಡು, ಕೆಲವು ಪಾರ್ಟ್ಸ್ ಅಲ್ಲಿ ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತೆ ಮಹಾರಾಷ್ಟ್ರ ಇಲ್ಲೇ ಜಾಸ್ತಿಯಾಗಿ ಯೂಸ್ ಮಾಡೋದು. ಯಾಕೆಂತಂದ್ರೆ ಇದು ಚಂದ್ರಮಾನ ಯುಗಾದಿ. ಇದು ಚಂದ್ರ ಏನು ನಮ್ಮ ಕ್ಯಾಲೆಂಡರ್, ಚಂದ್ರನ ಮೇಲೆ ಡಿಪೆಂಡ್ ಆಗಿರೋ ಕ್ಯಾಲೆಂಡರ್ ಇದೆಯಲ್ಲ, ಅಲ್ಲಿ ಇದು ಹೊಸ ವರ್ಷ. ಸೊ ಹಾಗಾಗಿ ಈ ಯುಗಾದಿ, ನಮ್ಮ ಚಂದ್ರಮಾನ ಯುಗಾದಿ ಇಲ್ಲಿ ಮಾತ್ರ ಯೂಸ್ ಮಾಡೋದು. ಇಲ್ಲೆಲ್ಲ ಚಂದ್ರ ಕ್ಯಾಲೆಂಡರ್ ಯೂಸ್ ಮಾಡ್ತೀವಿ. ಕೇರಳದಲ್ಲಿ ಸೂರ್ಯಮಾನ ಕ್ಯಾಲೆಂಡರ್, ಕೇರಳ ಮತ್ತೆ ಅಲ್ಲಿ ಆ ಕನೆಕ್ಷನ್ ಇರೋ. ಸೊ ನಿಮ್ಮ ಇಷ್ಟ ದೇವತೆಗಳನ್ನ, ಕುಲ ದೇವತೆಗಳನ್ನ ಮಾಮೂಲಿ ಬೇರೆ ಹಬ್ಬದಲ್ಲಿ ಹೇಗೆ ಪೂಜಿಸ್ತಿರೋ, ಸ್ಮರಿಸ್ತಿರೋ, ಏನೇನು ಆಚರಣೆ ಮಾಡ್ತಿರೋ ಅಷ್ಟೇ ಇರೋದು. ಅದಲ್ದಲೆ ಬೇವು ಬೆಲ್ಲ ತಿನ್ನುವ ಒಂದು ಆಚರಣೆ ಇದೆ. ಏನು ಅಂತಂದ್ರೆ ಇದಕ್ಕೆ ನಾನು 2 ಪ್ಯಾರಲಲ್ ಹೇಳ್ತೀನಿ. ಏನಂದ್ರೆ ವರ್ಷದ ಶುರುವಿನಲ್ಲಿ ಬೇವು ಬೆಲ್ಲ ತಿಂದು, ಅದು ನಡ್ಕೊಂಡ್ ಬಂದಿರೋ ರೀತಿ ಏನಂದ್ರೆ ಬೇವು ಬೆಲ್ಲ ತಿಂದು ಸುಖ ದುಃಖ ಎರಡು ಸಮಾನವಾಗಿ, ಖುಷಿ ಮತ್ತೆ ಎರಡು ಸಮಾನವಾಗಿ ಮುಂದಿನ ವರ್ಷ ಸಿಗ್ಲಿ ನಮಗೆ ಅನ್ನೋ ಒಂದು ನಂಬಿಕೆಯಿಂದ ಬೇವು ಬೆಲ್ಲ ತಿಂದು, ಅಂದ್ರೆ ಅದ್ ಎರಡನ್ನೂ ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸೋದು ಅನ್ನೋ ಒಂದು ಸಿಗ್ನಿಫಿಕೆನ್ಸ್ ಅಂತ ಅನ್ಕೊಳ್ಬಹುದು. ಆ ಇದರಿಂದ ಬೇವು ಬೆಲ್ಲ ತಿನ್ನೋದು ಒಂದು ಆಚರಣೆ. ಅದಲ್ದಲೆ ಈ ದಿನದಿಂದ, ಯುಗಾದಿಯಿಂದ ಹೊಸ ಪಂಚಾಂಗ ಅಂತಂದ್ರೆ ಏನ್ ಕ್ಯಾಲೆಂಡರ್ ಅಂತೀವಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಅದನ್ನ ಪಂಚಾಂಗ ಅಂತೀವಿ. ಸೊ ಹೊಸ ಪಂಚಾಂಗ ಇವತ್ತಿಂದ ಶುರುವಾಗುತ್ತೆ. ಸೊ ಹೊಸ ಕ್ಯಾಲೆಂಡರ್ ಹೇಗೆ ಜನವರಿ 1 ಇಂದ ನಾವು ಇದು ಮಾಡ್ತೀವೋ, ಸೊ ಯುಗಾದಿಯಿಂದ ನಮ್ಮ ಹೊಸ ಪಂಚಾಂಗ. ಯಾಕಂದ್ರೆ ನಮ್ಗೆ ಇದೇ ಹೊಸ ವರ್ಷ. ಹೊಸ ಪಂಚಾಂಗ ಶುರುವಾಗೋದ್ರಿಂದ ಈ ಮೊದಲನೇ ದಿವಸ ಎಲ್ಲ ನಿಮ್ಮ ಪೂಜೆ ಪುನಸ್ಕಾರ ಆಚರಣೆಗಳೆಲ್ಲ ಮುಗಿದ ಮೇಲೆ ನಂತರ ಕೂತ್ಕೊಂಡು ಪಂಚಾಂಗ ಶ್ರವಣ ಮಾಡಬೇಕು ಅಂತ. ಏನಕ್ಕೆ ಶ್ರವಣ ಅಂತಂದ್ರೆ ಪಂಚಾಂಗ ಒಂದ್ ಸ್ವಲ್ಪ ಟೆಕ್ನಿಕಲಿ ಎಲ್ರಿಗೂ ತಿಳ್ಕೊಳ್ಳೋ ಅಂತ ವಿಷಯ, ಒಂದ್ ಸ್ವಲ್ಪ ಟೆಕ್ನಿಕಲ್ ಆಗಿರುತ್ತೆ. ಅದನ್ನ ತಿಳಿದವರೇ ಮಾಡ್ತಾ ಇದ್ರು. ಹಳ್ಳಿ ಕಡೆ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಂದ್ರೆ ಅಲ್ಲಿನ ಪುರೋಹಿತರು, ದೇವಸ್ಥಾನ ಪುರೋಹಿತರುಗಳು ಅವರು ತಿಳಿದಿರ್ತಾರೆ, ಅವ್ರು ಮಾಡ್ತಾರೆ. ಊರಿನ ಬೇರೆ ಜನಗಳೆಲ್ಲ, ಮುಖ್ಯಸ್ಥರು ಅವರು ಇವರು ಹೋಗಿ ಪಂಚಾಂಗ ಶ್ರವಣ ಕೇಳ್ತಾ ಇದ್ರು. ಹಾಗಾಗಿ ಶ್ರವಣ ಅಂತ ಹೇಳಿದ್ದ. ಏನಕ್ಕೆ ಶ್ರವಣ ಮಾಡ್ಬೇಕು ಅಂದ್ರೆ ಪಂಚಾಂಗದಲ್ಲಿ ಇನ್ನು ಒಂದು ವರ್ಷದ ಇದು ಇರುತ್ತೆ. ಸೊ ಇದು ಯುಗಾದಿಯ ವಿಶೇಷತೆ, ಒಂದು ಬೇವು ಬೆಲ್ಲ ತಿನ್ನೋದು ಮತ್ತೆ ಪಂಚಾಂಗ ಶ್ರವಣ ಮಾಡೋದು.